ಓಹೋ, ಇವಳೇನು ಬೇಲೂರಿನ ಶಿಲಾಬಾಲಕಿಯೋ ಇಲ್ಲ ಇಂದ್ರಲೋಕದಿಂದ ದರಗಿಳಿದು ಬಂದ ರಾಂಬೆಯ? ಇವಳನ್ನು ತಪ್ಪಿಕೊಂಡು ಯಾವ ಕಡೆಯಿಂದ ಚುಂಬಿಸಿದರೂ ಸಕ್ಕರೆ ಪಾಕವೇ ಇರಬೇಕು. ಏನಿವ ಮೈ ಕೈಗಳಲ್ಲಿ ತುಂಬಿರುವ ಬಣ್ಣ, ಪುಟ್ಟ ಸೀರೆಯಲ್ಲಿ ನೀಟಾಗಿ ಕಾಣುವ ನನಗೆ ಈ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇವಳು ಕಾವೇರಿಯೋ ಇಲ್ಲ ಕೆಸರಿನಲ್ಲಿ ನಿಂತ ಕಮಲವೋ? ಏನೇ ಆಗಲಿ, ಬಂದಿರುವನೆಂದ ಮೇಲೆ ಇವಳನ್ನು ಮೊತ್ತೆಕ್ಕಿ ಹೋಗಲೇಬೇಕು. ಯಾರಮ್ಮ ನೀನು? ಯಾರವರು? ಪರಿಚಯ ಇಲ್ಲದವರು ನಮ್ಮ ಮನೆಗೆ ಬಂದು ನಮ್ಮನ್ನೇ ಯಾರು ಅಂತ ಕೇಳ್ತಾ ಇದ್ರಲ್ಲ, ನೀವ್ಯಾರು? ನಾನ ಪ್ರಶ್ನೆಗೆ ತಕ್ಕಂತೆ ಉತ್ತರ. ನಾನು ಈ ಊರಿನ ಗರ್ಭ ಶ್ರೀಮಂತ, ಅನೇಕ ಸಭಾ ಸಂಸ್ಥೆಗಳ ಒಡೆಯ, ಬೆಟ್ಟಪ್ಪಗೌಡನ ಸ್ನೇಹಿತ, ಅಲ್ಲದೆ ಅವನೆಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ. ಗೊತ್ತಾಯ್ತು. ಅವನೊಬ್ಬ ಈ ಊರನ್ನೇ ಹಾಳು ಮಾಡುವ ಮನೆ ಮೂರ್ಖ. ಅವನ ಸಂಸ್ಥೆಯಲ್ಲಿ ನೀನೊಬ್ಬ MD ಆಗಿ ಕೆಲಸ ಮಾಡುವ ಶತಮೂರ್ಖ ಅಂತಾನು ಚೆನ್ನಾಗಿ ಗೊತ್ತು. ಹೆಚ್ಚಿಗೆ ಮಾತಾಡ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಎಣ್ಣೆ. ಸಿಹಿ ಜೇನು ತುಂಬಿದ ನಿನ್ನ ಕೆನ್ನೆಗೆ ಪ್ರೀತಿಯ ಮುತ್ತೆಕ್ಕೆ ಕಾಮಸುಖದಿಂದ ಕಂಗಾಲಾಗಿ ಸದಾ ಚಿಂತೆಯಲ್ಲಿ ಸಾಯುತ್ತಿರುವೆ. ನಿನ್ನೊಂದಿಗೆ ರತಿ ಸುಖ ಹೊಂದಲು ಬಂದಿರುವೆ. ಪಾರಣಿ, ಹಾಳಾಗುತ್ತಿರುವ ನಿನ್ನ ಜೀವನವನ್ನೇ ಬದಲಾಯಿಸುವೆ. ಬೇಗ ಬಂದು ಆವರಿಸು ನಿಲ್ಲು ನನ್ನ ತೋಳ ತೆಕ್ಕೆಯಲ್ಲಿ. ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ. ನಾನು ಯಾರು ಗೊತ್ತೇನು? ವೇದವತಿ ಪುನರ್ಜನ್ಮವನ್ನ ತಳೆದು ರಾವಣ ಸಂಹಾರಕ್ಕೆಂದು ಸೀತಲ ಸಮಾರದಲ್ಲಿ ಹುಟ್ಟಿ ಬಂದ ಸೀತೆಯೋ ನಾನು. ಅಷ್ಟೇ ಯಾಕೆ, ಇಡೀ ಮಾನವ ಕುಲಕ್ಕೆ ಚಳಿ ಮಳೆ ಬಿಸಿಲು ಎನ್ನದೆ ಅಣ್ಣ ಹಾಗೂ ಅನ್ನದಾತರ ಹೆಂಡತಿ ಈ ಸೀತೆ. ಇಷ್ಟು ತಿಳಿಯದೆ ನೀನೇನಾದ್ರೂ ಒಂದು ಕ್ಷಣ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀಯ ಆ ಕ್ಷಣದಲ್ಲಿ. ರಾಮದೇವನ ಪ್ರೀತಿಯ ಸತಿ ಸೀತನಾ? ಶಬಾಸ್, ಮೆಚ್ಚಿದ ನಿನ್ನ ಬುದ್ಧಿಯ ಶಕ್ತಿಗೆ. ಬೆಚ್ಚು ಮನಸ್ಸಿನಿಂದ ಅಚ್ಚಳೆದೇ ಇರುವೆನೆಂದು ನಿಚ್ಚಳ ಸ್ವರದಿಂದ ನೀನು ಹೇಳಿದ ರಾಮನ ಸತಿಯೇ ಸರಿ. ಸೀತಾ ಕೇಳು, ಅವಳು ಹಠ ಮಾಡಿದ್ದರಿಂದಲೇ ಆ ಲಂಕಾಧಿಪತಿ ರಾವಣ ವಶಕೋವಣದಲ್ಲಿ ಅವನೊಂದಿಗೆ ಇದ್ದಳು ಅನ್ನೋದು ಮರೆತಿರುವೆಯಾ? ಹೇಳು, ನೀನು ಆ ಸೀತೆಯಂತೆ ಅಪಹರಣ ಮಾಡಿಸಿಕೊಳ್ಳುತ್ತೀಯೋ ಎಲ್ಲ ನನ್ನವಳಾಗಿ ಬರ್ತೀಯೋ? ಏನು, ನಾನು ನಿನ್ನವಳಾಗಬೇಕಾ? ಏನೋ ಬಡವ, ಮನೆಗೆ ಬಂದವರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಮಾತಾಡಿದ್ರೆ ನನಗೆ ಇಂಥ ಮಾತುಗಳನ್ನ ಮಾತಾಡ್ತೇನೋ ನೀಚ. ಏನಂದೆ ನೀನು? ನಾನು ಕಾಮದ ಕಂಗೆಟ್ಟ ಹೆಣ್ಣ? ನನ್ನ ಜೀವನವನ್ನ ನೀನು ಬದಲಿಸ್ತೀಯ? ನಾನು ತಡ ಮಾಡಿದ್ರೆ ನನ್ನನ್ನ ಸೀತೆ ಅಂತ ಅಪಹರಣ ಮಾಡ್ತೇನೋ? ಎಲ್ಲ ನಾಲಾಯಕ ಗಂಡಸೆ, ಒಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಕೋ.
ವಜ್ರದೇಹಿ ಹನುಮನ ಶಕ್ತಿಯನ್ನ ಪಡೆದುಕೊಂಡಿರುವ ಶ್ರೀರಾಮನ ಹೆಂಡತಿ ಈ ಸೀತೆ. ಅಷ್ಟೇ ಅಲ್ಲದೆ ಲಕ್ಷ್ಮಣಂತಿರುವ ನನ್ನ ಮೈದನನ್ನೇನಾದ್ರೂ ಕೂಗಿದ್ರೆ ನಿನ್ನ ಕಾಲನ್ನೇ ಕತ್ತರಿಸಿ ಹಾಕ್ತಾನೆ. ಸುಮ್ಮನೆ ಹೊರಟೋಗು. ಇಲ್ಲದಿದ್ರೆ ನಿನ್ನ ಗಂಡಸ್ತನವನ್ನ ತೋರಿಸಬೇಕು ಅನ್ನೋದಿದ್ದೆ ಆದ್ರೆ ಬಾರೋ ಗಂಡಸಾಗಿ ಮುಂದಕ್ಕೆ. ಸೀತಾ ಸೀತಾ, ನಿನ್ನ ರೂಪಲಾವಣಕ್ಕೆ ಮನಸ್ಸೋತು ಹುಚ್ಚನಾದೆ ನಾನು. ಯಾವ ಕೆಚ್ಚದೆ ವೀರ ಬಂದು ಕಡಿದು ಹಾಕಿದರೆ ನಿನ್ನ ಕೆಡವಿಯಾಡದೆ ಬಿಡಲಾರೆ. ಏಯ್! ನೀನು ಒಂದು ಕ್ಷಣ ನನ್ನ ಮುಟ್ಟಲು ಬಂದಿದ್ಯಾದ್ರೆ ನಿನ್ನ ಎದೆಗಟ್ಟೆ ಸೀಳಿ ಹಾಕಲು ನನ್ನ ಮೈದನನ್ನ ಕೂಗಿದ್ರೆ ಬಂದೇ ಬರ್ತಾನೋ ದಿಟ್ಟ ಹುಲಿಯೋಗಿ. ಸೀತಾ ಸೀತಾ, ನಿನ್ನ ರೂಪಲಾವಣಕ್ಕೆ ಮನಸ್ಸೋತು ಹುಚ್ಚನಾದೆ ನಾನು. ಯಾವ ಕೆಚ್ಚದೆ ವೀರ ಬಂದು ಕಡಿದು ಹಾಕಿದರು ನಿನ್ನ ಕೆಡವಿ ಆಡದೆ ಬಿಡಲಾರೆ ನಾನು. ಅಯ್ಯೋ, ಯಾರಾದ್ರೂ ಬಂದೆ ಅತ್ತಿಗೆ ಬಂದೆ. ಲೇ ಹಲಕಾರನ ಮಗನೇ ಮುನಿರತ್ನ, ಇಲ್ಲಿಯವರೆಗೆ ನನಗೆ ಅನೇಕ ಚಿತ್ರ ಹಿಂಸೆಗಳನ್ನು ಕೊಟ್ಟಿದ್ದಲ್ಲದೆ ಈಗ ದೇವತೆ ಅಂತ ನನ್ನ ಅತ್ತಿಗೆ ಮೈ ಮೇಲೆ ಬಂದಿರುವೆ. ಆ ಮಗನೇ, ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ನನ್ನ ಈ ಕಾರ್ಯಕ್ಕೆ ಆಟಪಡಿಸಿದೆ, ನನ್ನ ಕಣ್ಣೆ ಬರ್ತೆ. ನೀನ್ಯಾರೇ? ನಿನ್ನ ಪ್ರಾಣಕ್ಕಾಗಿ ಪ್ರತಿಜ್ಞೆ ಮಾಡಿ ಹಗಲಿರುಳು ನಿತ್ಯ ನಿಮ್ಮ ರಕ್ತಕ್ಕಾಗಿ ಬಾಯಿ ಚಪ್ಪರಿಸಿ ನಿಶ್ಚಲವಾಗಿ ಇಂದು ನಿನ್ನೆದೆ ಸೀಳಿ ಬಿಸಿ ರಕ್ತ ಕುಡಿಯಬೇಕೆಂದು ಓಡೋಡಿ ಬಂದ ಹನುಮ ಶಕ್ತಿಯ ಬಜರಂಗಿ ಎಂಬ ಧೀರ. ನನ್ನ ರಕ್ತ ಕುಡಿಯಬೇಕೆಂದು ನಿನ್ನ ಚರಿತ್ರೆಯಲ್ಲಿ ಬರೆದಲ್ಲ ಕುಣ್ಣಿ. ನಾನು ಅಮರ ವೀರಮುನಿ ರಕ್ತಾಯೇ. ನನ್ನ ಗಾಳಕ್ಕೆ ಸಿಲುಕಿಸಿದ ನೀನು ನನ್ನ ಕೈಯಲ್ಲಿ ವಿಲಿ ಒದ್ದಾಡಿ ಸಾಯುವಂತೆ ಸರಿಯಾಗಿ ಹೇಳುತ್ತೇನೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ವಶದಲ್ಲಿರುವಾಗ ಆ ಸುಧಾಕರ್ನಿಂದ ನೀನು ಬೀದಿ ಪಾಲಾಗಿ ಸಾಯುವೆ ನನ್ನ ಕೈಯಲ್ಲಿ. ಮುಚ್ಚ ಬಾಯ್ನ, ಅದೇ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣು ತೆರೆಯುವುದರೊಳಗಾಗಿ ನಿಮ್ಮೊಬ್ಬೊಬ್ಬರ ರುಂಡವನ್ನು ಚಂಡಾಡಿ ಆ ನಿಮ್ಮ ರುಂಡಕ್ಕೆ ನೊಂದಗರ ತೀರ ಚಪ್ಪಲಿಸರ ಹಾಕಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನೊಬ್ಬ ರಣ ಹೇಳಿ ಎಂದು ಇಡೀ ನಾಡಿಗೆ ನಾಡೇ ಕೇಕೆ ಹಾಕಿರಗಲಿ. ಈಗ ನೀನೇ ನನ್ನ ಮೊದಲನೇ ಬಲಿ. ಜೈ ಮೈದುನ, ನಿಲ್ಲು ಮೈದುನ. ಈ ಕ್ಷಣದಲ್ಲಿ ಅವನನ್ನ ನೀನು ಬಿಟ್ಟು ಬಿಡಪ್ಪ. ತಡೆಬೇಡ ಅಕ್ಕ ಅವ್ರನ್ನ. ನೀ ಸರಿ ಹಿಂದಕ್ಕೆ. ಇಂಥವ್ರನ್ನ ಕೊಲ್ಲದೆ ಬೇರೆ ದಾರಿ ಇಲ್ಲ. ಇಂಥ ಪಾಪಿಗಳ ರಕ್ತ ಭೂಗರ್ಭ ಸೇರ್ಲೇಬೇಕು. ಸರಿ ಅಕ್ಕ, ಹಿಂದಕ್ಕೆ. ಹೌದು ಅತ್ತಿಗೆ, ಸರಿಯ ಮಾಡಿ ಹಿಂದಕ್ಕೆ. ನನ್ನ ಕೋಪ ಕೆರಳಿದೆ, ರೋಷ ಉಕ್ಕುತ್ತಿದೆ, ಕೊಂಡಿ ಎತ್ತಿದ ಕೈ ಹಡಿ ಹತ್ತಿ ನಿಂತಿದೆ. ಸರಿಯ ಮಾಡಿ ಹಿಂದಕ್ಕೆ. ಜೈ ಈ ಕ್ಷಣದಲ್ಲಿ ನೀನೇನಾದ್ರೂ ನನ್ನ ಮಾತನ್ನ ಮೀರಿದ್ಯಾದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಏ ನೀಚ, ಹೊಟ್ಟೋಗೋ ಇಲ್ಲಿಂದ. ಎಂತಹ ಹೇಳಿ ಕೆಲಸ ಮಾಡಿಬಿಟ್ಟಿ ಅತ್ತಿಗೆ, ಎಂತಹ ಹೇಳಿ ಕೆಲಸ ಮಾಡಿಬಿಟ್ಟಿ. ಈ ನೀಚರು ಮಾಡಿದ ಕೆಲಸ ಒಂದೇ ಎರಡೇ. ಹಿಂದಿನಿಂದ ಎಲ್ಲವನ್ನು ನೆನಪಿಸಿಕೊಂಡರೆ ಇವನನ್ನು ಜೀವಂತ ತೆಂದು ತೆಗೆದರು ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಹಿಂದೆ ಒಂದು ವಾರದಿಂದ ಎಲ್ಲವನ್ನು ನೆನಪಿಸಿಕೊಂಡರೆ ಇವನನ್ನು ಜೀವಂತ ತಿಂದು ತೆಗೆದರೂ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಹಿಂದೆ ನಾವಿಬ್ಬರು ಒಂದು ವಾರದಿಂದ ಇವರು ಮಾಡಿದ ಕೆಟ್ಟ ಕೆಲಸಕ್ಕೆ ಬಲಿಯಾಗಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೇವೆ. ಮೈದುನ, ಅಂತ ಕೆಟ್ಟ ಕೆಲಸ ನಿನ್ನ ಜೀವನದಲ್ಲಿ ಏನು ನಡೆಯಿತಪ್ಪ? ಸೋದರ, ಏನಿದೆ ಸೋದರ, ಅಂತೇನು ನಡೆಯಿತು ನಿನ್ನ ಬಾಳಲ್ಲಿ? ಅದನ್ನು ಹೇಗೆ ಹೇಳುವುದಣ್ಣ? ಅಣ್ಣ ಅತ್ತಿಗಾರ ದರ್ಶನಕ್ಕೆಂದು ಆ ಮನೆಗೆ ಬಂದರೆ ಅಲ್ಲಿ ನೀವಿರಲಿಲ್ಲ. ನಮ್ಮ ಹಳೆಯ ಇನ್ಸ್ಪೆಕ್ಟರ್ ಸುಧಾಕರ ಇದ್ದ.
ಆತನನ್ನು ನೋಡಿದ ಕ್ಷಣ ಅವನೊಂದಿಗೆ ಪ್ರೀತಿಯ ಕ್ಷಣಗಳನ್ನು ಹಂಚಿಕೊಳ್ಳಬೇಕೆಂದು ಆತುರದಿಂದ ಅಪ್ಪಿಕೊಳ್ಳಲು ಹೋದರೆ ತೆಪ್ಪನಾದ ಅವನು ನೀನು ದುರ್ಗಾದೇವಿಯ ದೇವಸ್ಥಾನದ ಕಳ್ಳನೆಂದು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ ನನ್ನ. ಶಿವ ಶಿವ, ಅಯ್ಯೋ ದುರ್ವಿಧಿ, ಹೀಗಾಯಿತೇ ನನ್ನ ತಮ್ಮನ ಬಾಳಲ್ಲಿ. ಮುಂದೆ ಇದೇ ಕಾವೇರಿ ಅನ್ನ ನೀರಿಲ್ಲದೆ ಅಲೆದಾಡಿ ನಿಮ್ಮನ್ನು ಹುಡುಕಾಡಲು ಇಡೀ ಕಾಡೇ ತಿರುಗಾಡಿ ನೀವೆಲ್ಲಿ ಹೋದರೆಂದು ನೊಂದು ಬೆಂದು ಬೇಸತ್ತು ನನಗೆ ಬೇಲು ಮಾಡಿಸಲು ಕೂಲಿ ನಾಲಿ ಮಾಡಿ ಹಣ ತಂದು ಕೋರ್ಟಿಗೆ ಹೋಗಿ ಬೇಲು ತಂದು ಬಿಡಿಸಿದಳನ್ನ. ಆ ಕ್ಷಣದಿಂದ ಇಲ್ಲಿಗೆ ಬಂದರೆ ಇಲ್ಲಿ ಮೈದುನ ಅಕ್ಕ, ತಮ್ಮ, ಅದೇ ದಿನ ನನಗಾದ ಪರಿಸ್ಥಿತಿ ನಿನ್ನ ಮುಂದೆ ಹೇಳಿಕೊಂಡರೆ ಈ ಸಮಾಜದ ಎದುರಿಗೆ ನಾವು ಸಣ್ಣವರಾಗುತ್ತೇವೆ. ಈಗ ನಾವೆಲ್ಲ ಕೂಡಿಕೊಂಡೇವಲ್ಲ, ಅಷ್ಟೇ ಸಾಕು. ಅದಕ್ಕೆ ಕಷ್ಟವನ್ನು ಮರೆಯೋಣ ಬಾ ತಮ್ಮ, ಕೂಡಿ ಒಂದು ಪದವನ್ನ ಹಾಡೋಣ ಬಾ. ಆಗಲಿ ಅಣ್ಣ. ಹಲೋ 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 ಮಾವ, ಸಮಾಧಾನ ಆಯ್ತಾ? ನಡಿ ಕಾವೇರಿ, ಹೋಗೋಣ. ನಡೀರಿ.